ಸ್ನೇಹಿತರೆ ನಮಸ್ಕಾರ, ಸ್ವಾಗತ. ಸ್ಪೋರ್ಟ್ಸ್ ಮಿನಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ SRH ವಿನ್ ಆಯಿತು. 7 ವಿಕೆಟ್ನಿಂದ ವಿನ್ ಆಯಿತು, 5 ವಿಕೆಟ್ನಿಂದ ವಿನ್ ಆಯಿತು. SRH ವಿನ್ ಆದಮೇಲೆ ಇಲ್ಲಿ ಧೋನಿ ಹೇಳಿದ್ದೇನು, ಇದು ಕೇಳಿ ನಿಮಗೆ ತುಂಬ ಶಾಕ್ ಆಗುತ್ತೆ. ಯಾಕಪ್ಪ ಅಂತಂದರೆ ಧೋನಿ ಹೇಳಿದ್ದಿಷ್ಟೇ, ಸಿಂಪಲ್ಲಾಗಿ ನಾವು ಆಡ್ಬೋದಿತ್ತು, ಆದರೆ ಈ ಸೀಸನ್ ನಮ್ಗೆ ಆಡ್ಲಿಕ್ಕೆ ಆಗಿಲ್ಲ. ತುಂಬ ಒಂದು ಬೇಜಾರು ಆಯಿತು ನಮಗೆ. ಯಾಕಪ್ಪ ಅಂತಂದರೆ ಇಷ್ಟೊತ್ತೊಳಗಡೆ ನಾವು ಒಂದು ಹಂತದಲ್ಲಿ ಇರಬೇಕಿತ್ತು. ನಮಗೆ ಈ ಬಾರಿ ಆಡ್ಲಿಕ್ಕೆ ಆಗಿಲ್ಲ. ಯಾರೂ ಕೂಡ ನಮ್ಮ ಪ್ಲೇಯರ್ಸನ್ನು ನಾವು ಬ್ಲೇಮ್ ಮಾಡುವಂಥದ್ದಲ್ಲ. ನಮ್ಮ ಪ್ಲೇಯರ್ಸ್ ಚೆನ್ನಾಗಿ ಆಡಿದ್ದಾರೆ, ಆದರೆ ಇದೇ ರೀತಿ ಹೋದ ಬಾರಿ ಎಲ್ಲ ಸಿಕ್ಕಿರುವಂಥ ಗ್ರಿಪ್ ಅನ್ನುವಂಥದ್ದು ಈ ಬಾರಿ ನಮಗೆ ಸಿಕ್ಕಿಲ್ಲ ಅಂತ ಇಲ್ಲಿ ಧೋನಿ ಅವರು ಹೇಳಿದರು. ಅದು ತಪ್ಪಂತ ನಾವು ಹೇಳಲಿಕ್ಕಾಗಲ್ಲ. ಡೆಫಿನೆಟಾಗಿ ಅವ್ರು ಹೇಳಿದ್ದು ಕರೆಕ್ಟಾಗಿದೆ. ಹಾಗಾಗಿ ಡೆಫಿನೆಟಾಗಿ ಈ ಬಾರಿ ಆಡ್ಲಿಕ್ಕೆ ಆಗಿಲ್ಲ ಅಂತ ಅವ್ರು ಹೇಳಿರುವಂಥದ್ದು ಇದು ಡೆಫಿನೆಟಾಗಿ ಅವರ ಒಂದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ಪನ್ನು ತೋರಿಸುತ್ತೆ. ಹೇಗೆ ಮಾತಾಡ್ತಾರೆ ಅನ್ನುವಂಥದ್ದು. ಒನ್ ಆಫ್ ದ ಬೆಸ್ಟ್ ಕ್ರಿಕೆಟರ್ ಅಂತಲೇ ಹೇಳ್ಬೋದು. ಹಾಗಾಗಿ ಅದಕ್ಕೆ ಹೇಳ್ತಾ ಇರುವಂಥದ್ದು ಧೋನಿ ಅಂತ, ಕ್ಯಾಪ್ಟನ್ ಕೂಲ್ ಅಂತ. ಹಾಗಾಗಿ ಅವ್ರು ಹೇಳಿದ್ದು ಇಷ್ಟೇ, ಸಿಂಪಲ್ಲಾಗಿ ನಮಗೆ ಆಡಬೇಕಿತ್ತು, ಈ ಬಾರಿ ಆಡಬೇಕಿತ್ತು. ನಮಗೆ ಇಷ್ಟೊತ್ತಿಗೆ ಆಡಬೇಕಿತ್ತು. ನಾವು ಇಷ್ಟೊತ್ತು ಒಳಗಡೆ ತುಂಬ ಒಂದು ಸ್ಥಾನದಲ್ಲಿರಬೇಕಿತ್ತು. 90% ಹೇಳಬೇಕಂತಂದರೆ ಇಷ್ಟೊತ್ತು ಒಳಗಡೆ ನಾವು ಒಂದು ಲೆವೆಲಿಗೆ ಹೋಗಿರಬೇಕಿತ್ತು. ಆದರೆ ಈ ಬಾರಿ ಆಡಲಿಕ್ಕೆ ಆಗಿಲ್ಲ. ನಮಗೆ ತುಂಬ ಈ ಬಾರಿ ಒಂದು ಗ್ರಿಪ್ ಸಿಕ್ಕಿಲ್ಲ ನಮ್ಗೆ ಅಂತ ಹೇಳಿದರು. ಒನ್ ಆಫ್ ದ ಬೆಸ್ಟ್ ಒಂದು ಅದಕ್ಕೇನಂತಾರೆ, ಒನ್ ಆಫ್ ದ ಬೆಸ್ಟ್ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅಂತಲೇ ಹೇಳ್ಬೋದು. ಅವರು ಕರೆಕ್ಟಾಗಿ ಹೇಳಿದ್ರಲ್ಲ, ಅದಕ್ಕೆ ಖುಷಿ ಆಯಿತು ನನಗೆ. ಹಾಗಾಗಿ ಎಲ್ರಿಗೂ ಈ ಒಂದು IPL ಎಲ್ರಿಗೂ ಒಳ್ಳೆಯದಾಗಲಿ. ಯಾರು ವಿನ್ ಆಗ್ತಾರೆ ನೋಡೋಣ, ಯಾರು ಕಪ್ ಗೆಲ್ತಾರೆ ನೋಡೋಣ. ತುಂಬ ಒಂದು ಅಂದಾಜೆ ಮಾಡಲಿಕ್ಕಾಗಲ್ಲ ಈ ಒಂದು IPL, ಅಷ್ಟು ಚೆನ್ನಾಗಿದೆ ಈ ಬಾರಿ. ನೋಡೋಣ ಯಾರು ವಿನ್ ಆಗ್ತಾರೆ ನೋಡೋಣ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ಸ್ಪೋರ್ಟ್ಸ್ ಮಿನಿಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ.